ದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಾವು ಬೆಳೆದ ಊರಾದ ನಜರೇತಿಗೆ ಬಂದರು. ವಾಡಿಕೆಯ ಪ್ರಕಾರ ಸಬ್ಬತ್ ದಿನ ಪ್ರಾರ್ಥನಾ ಮಂದಿರಕ್ಕೆ ಹೋದರು. ಅಲ್ಲಿ ಪವಿತ್ರ ಗ್ರಂಥವನ್ನು ಓದುವುದಕ್ಕೆ ಅವರು ಎದ್ದು ನಿಂತಾಗ ಪ್ರವಾದಿ ಯೆಶಾಯನ ಗ್ರಂಥದ ಸುರುಳಿಯನ್ನು ಅವರ ಕೈಗೆ ಕೊಟ್ಟರು. ಅದನ್ನು ಬಿಚ್ಚಿದಾಗ ಈ ಕೆಳಗಿನ ವಚನಗಳು ಯೇಸುವಿನ ಕಣ್ಣಿಗೆ ಬಿದ್ದವು. ದೇವರಾತ್ಮ ನನ್ನ ಮೇಲಿದೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ. ಬಂಧಿತರಿಗೆ ಬಿಡುಗಡೆಯನ್ನ, ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು, ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು, ದೇವರು ತಮ್ಮ ಜನತೆಯ ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳಿಸಿದ್ದಾರೆ. ಈ ವಾಕ್ಯವನ್ನು ಓದಿ ಸುರುಳಿಯನ್ನು ಸುತ್ತಿ ಪ್ರಾರ್ಥನಾ ಮಂದಿರದ ಸೇವಕನ ಕೈಗಿತ್ತು ಯೇಸು ಕುಳಿತುಕೊಂಡರು. ಅಲ್ಲಿದ್ದ ಎಲ್ಲರ ಕಣ್ಣುಗಳು ಅವರ ಮೇಲೆ ನಾಟಿದ್ದವು. ಆಗ ಯೇಸು, ನೀವು ಈ ಪವಿತ್ರ ವಾಕ್ಯವನ್ನು ಕೇಳುತ್ತಿದ್ದ ಹಾಗೆಯೇ ಅದು ಇಂದು ನೆರವೇರಿತು ಎಂದು ವಿವರಿಸಲಾರಂಭಿಸಿದರು. ಎಲ್ಲರೂ ಅವರನ್ನು ಬಹುವಾಗಿ ಮೆಚ್ಚಿಕೊಂಡರು. ಅವರ ಬಾಯಿಂದ ಬಂದ ಮಧುರ ಮಾತುಗಳನ್ನು ಕೇಳಿ ಆಶ್ಚರ್ಯಗೊಂಡರು. ಇವನು ಜೋಸೇಫನ ಮಗನಲ್ಲವೇ ಎಂದು ಮಾತನಾಡಿಕೊಂಡರು. ಆನಂತರ ಯೇಸು ಅವರಿಗೆ, ವೈದ್ಯನೇ, ಮೊದಲು ನಿನ್ನನ್ನು ನೀನೇ ಗುಣಪಡಿಸಿಕೋ ಎಂಬ ಗಾದೆಯನ್ನು ನೀವು ನಿಸ್ಸಂದೇಹವಾಗಿ ನನಗೆ ಅನ್ವಯಿಸುವಿರಿ. ಅಲ್ಲದೆ ಕಫರ್ನೌಮಿನಲ್ಲಿ ನೀನು ಎಂತೆಂಥ ಕಾರ್ಯಗಳನ್ನು ಮಾಡಿದೆ ಎಂದು ನಾವು ಕೇಳಿದ್ದೇವೆ, ಅವುಗಳನ್ನು ಈ ನಿನ್ನ ಸ್ವಂತ ಊರಿನಲ್ಲೂ ಮಾಡು ಎಂದು ಹೇಳುವಿರಿ. ಆದರೆ ಯಾವ ಪ್ರವಾದಿಯೂ ಸ್ವಗ್ರಾಮದಲ್ಲಿ ಸನ್ಮಾನಿತನಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಹಿಂದೆ ನಡೆದ ಒಂದು ಸಂಗತಿಯನ್ನು ಕೇಳಿ, ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಕ್ಷಾಮ ಬಂದೊದಗಿತ್ತು. ಆಗ ಇಸ್ರಾಯೇಲ್ ನಾಡಿನಲ್ಲಿ ಎಷ್ಟೋ ಮಂದಿ ವಿಧವೆಯರಿದ್ದರು. ಅವರ್ಯಾರ ಬಳಿಗೂ ದೇವರು ಎಲಿಯನನ್ನು ಕಳಿಸಲಿಲ್ಲ. ಸಿದೋನ್ ದೇಶಕ್ಕೆ ಸೇರಿದ ಸೆರಪ್ತಾ ಊರಿನ ಒಬ್ಬ ವಿಧವೆಯ ಬಳಿಗೆ ಮಾತ್ರ ಕಳಿಸಿದರು. ಅಂತೆಯೇ ಎಲೀಷನೆಂಬ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ನಾಡಿನಲ್ಲಿ ಅನೇಕ ಕುಷ್ಠರೋಗಿಗಳು ಇದ್ದರು. ಅವರಲ್ಲಿ ಸಿರಿಯಾ ದೇಶದ ನಾಮಾನನ್ನು ಬಿಟ್ಟು ಮಿಕ್ಕ ಯಾರೂ ಗುಣಮುಖರಾಗಲಿಲ್ಲ ಎಂದು ಹೇಳಿದರು. ಇದನ್ನು ಕೇಳಿ ಪ್ರಾರ್ಥನಾ ಮಂದಿರದಲ್ಲಿದ್ದ ಎಲ್ಲರೂ ಕಡುಕೋಪಗೊಂಡರು. ಯೇಸುವನ್ನು ಆ ಊರ ಹೊರಗೆ ಎಳೆದುಕೊಂಡು ತಮ್ಮ ಊರಿದ್ದ ಗುಡ್ಡದ ತುದಿಗೆ ಕೊಂಡೊಯ್ದು ಅಲ್ಲಿಂದ ಅವರನ್ನು ಕೆಳಕ್ಕೆ ದಬ್ಬಬೇಕೆಂದಿದ್ದರು. ಯೇಸು ಆದರೂ ಅವರ ನಡುವೆಯೇ ನಡೆದು ತಮ್ಮ ದಾರಿಯನ್ನು ಹಿಡಿದು ಹೋದರು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ದಿನನಿತ್ಯದ ಜೀವನದಲ್ಲಿ ಅಥವಾ ಬಾಳಿನಲ್ಲಿ ನಾವು ಯಶಸ್ವಿ ಮನುಷ್ಯರಾಗಬೇಕಾದರೆ, ಉದಾಹರಣೆಗೆ ಒಬ್ಬ ವ್ಯಾಪಾರಿ ತನ್ನ ಉದ್ಯೋಗದಲ್ಲಿ ಲಾಭವನ್ನು ಗಳಿಸಿ ಉದ್ಯೋಗವನ್ನು ಅಭಿವೃದ್ಧಿಗೊಳಿಸಬೇಕಾದರೆ ಅವನ ಇತರರ ಮೇಲೆ ಅವನಿಗಿರುವ ಸಂಬಂಧ ಬಹಳ ಮುಖ್ಯವಾಗ್ತದೆ. ತನ್ನ ಅಂಗಡಿಗೆ ಬಂದ ಗ್ರಾಹಕರಿಗೆ ಪ್ರೀತಿಯಿಂದ ಮಾತನಾಡಿಸುತ್ತಾ ಅವರ ಅಗತ್ಯಗಳನ್ನು ನಿಷ್ಠೆಯಿಂದ ನೆರವೇರಿಸಿ ಕೊಡುವಾಗ ಆ ಅಂಗಡಿಯನ್ನು ಹುಡುಕಿ ಬರುತ್ತಾರೆ. ಅಂತಹ ಅಂಗಡಿಯ ಮಾಲಕ ಖಂಡಿತವಾಗಿ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತಾನೆ, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾನೆ, ಯಥೇಚ್ಛವಾದ ಲಾಭವನ್ನು ಗ್ರಹಿಸುತ್ತಾನೆ, ಸುಖದ ಜೀವನವನ್ನು ಅನುಭವಿಸುತ್ತಾನೆ. ಅದೇ ಪ್ರಕಾರ ಕ್ರೈಸ್ತರಾದ ನಾವು ನಮ್ಮ ಪ್ರಭುವಿನೊಂದಿಗೆ ಒಡನಾಟವನ್ನಿಟ್ಟುಕೊಂಡಾಗ ಖಂಡಿತ ನಾವು ನಿರಾಶರಾಗಕ್ಕೆ ಆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಈ ಸತ್ಯವನ್ನು ಬೈಬಲ್ ಶ್ರೀಗ್ರಂಥ ನಮಗೆ ಅರ್ಥಪೂರಿತವಾಗಿ ತಿಳಿಯಪಡಿಸುತ್ತದೆ. ದೇವರನ್ನು ನಂಬಿ ಕೆಟ್ಟವರಿಲ್ಲ ಎಂಬ ಮಾತಿನಂತೆ ದೇವರನ್ನು ಆಶ್ರಯಿಸಿ ದೇವರೇ ನನ್ನ ಸರ್ವಸ್ವ, ಅವರಿಲ್ಲದೆ ನಾನು ಏನೂ ಅಲ್ಲ ಎಂಬ ಸತ್ಯವನ್ನು ಗ್ರಹಿಸಿದಾಗ
ನಮ್ಮ ಜೀವನ ಖಂಡಿತ ಪಾವನಕ್ಕೆ ಸಾಧ್ಯ, ನಮ್ಮ ಬಾಳು ಬೆಳಕಾಗಕ್ಕೆ ಸಾಧ್ಯ. ಪ್ರಭು ಯೇಸು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ, ನಿಮ್ಮನ್ನು ನಾನು ಸ್ನೇಹಿತರೆಂದು ಕರೆಯುತ್ತೇನೆ. ಫ್ರೆಂಡ್ ಗೊತ್ತು ನಮಗೆ ಆತ್ಮೀಯ. ನನ್ನ ಜೊತೆ ಹುಟ್ಟಿದ ಅಣ್ಣ ತಮ್ಮಂದಿರಿಗಿಂತ ನನ್ನ ಸ್ನೇಹಿತ ನನಗೆ ಹೆಚ್ಚು ಆತ್ಮೀಯ, ಹೆಚ್ಚು ಒಡನಾಟವನ್ನು ಇಟ್ಕೊಳ್ತೇನೆ, ಕಷ್ಟ ದುಃಖಗಳನ್ನು ಹಂಚಿಕೊಳ್ತೇನೆ. ಅಂತಹ ಮನೋಭಾವವನ್ನು ಪ್ರಭು ಯೇಸು ನಮ್ಮ ಪ್ರತಿಯೊಬ್ಬರಿಂದ ಬಯಸುತ್ತಾರೆ. ಕಾರಣ ಅವರು ನಮ್ಮ ಪ್ರೀತಿಯ ತಂದೆ, ನಮ್ಮನ್ನು ಉಂಟು ಮಾಡಿ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ, ನಮ್ಮನ್ನು ಕಾಪಾಡಿದ ಏಕೈಕ ರಕ್ಷಕ ಪ್ರಭು ಯೇಸು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ಈ ಒಂದು ಕ್ರೈಸ್ತ ಜೀವನಕ್ಕೆ ನಮ್ಮೆಲ್ಲರಿಗೂ ಪ್ರೇರಣೆ, ಮಾರ್ಗದರ್ಶನ ಮತ್ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ತಾಯಿ ಮರಿಯಮ್ಮ. ಪ್ರೀತಿಯ ಮಾತೆ, ನಮ್ಮೆಲ್ಲರಿಗೂ ಆದರ್ಶ, ನಮ್ಮೆಲ್ಲರಿಗೂ ಪ್ರೇರಣೆ, ನಮ್ಮೆಲ್ಲರಿಗೂ ಒಂದು ಉತ್ಸಾಹ. ಇಂದು ಕ್ರೈಸ್ತ ಸಭೆ ಜೀವಂತವಾಗಿ ಬೆಳೀತಾ ಇದೆ. ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ನೂರಾರು ಸಾವಿರಾರು ಭಕ್ತರು ತಾಯಿಯನ್ನು ಹುಡುಕಿ ಬರುತ್ತಾರೆ. ಕಾರಣ ಆ ತಾಯಿ ನಮ್ಮೆಲ್ಲರ ಪ್ರೀತಿಯ ತಾಯಿಯಾಗಿ ಯೇಸು ಪ್ರಭುವೇ ಸಾಯುವ ಸಂದರ್ಭದಲ್ಲಿ ನಮಗಾಗಿ ಸಮರ್ಪಿಸಿದ್ದಾರೆ. ಆ ತಾಯಿ ಎಡೆಬಿಡದೆ ನಮಗಾಗಿ ಪ್ರಾರ್ಥಿಸುವ ತಾಯಿಯಾಗಿದ್ದಾರೆ. ಆ ತಾಯಿಯ ಬೋಧನೆ ಮತ್ತೇನೂ ಇಲ್ಲ, ನನ್ನ ಮಗನು ಹೇಳಿದಂತೆ ಕೇಳಿ, ಆತನು ಹೇಳಿದಂತೆ ಮಾಡಿ ಎಂಬ ಒಂದೇ ಒಂದು ವೇದವಾಕ್ಯ ಆ ತಾಯಿಯ ಸುವಾರ್ತೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರು ಸಕಲ ವಿಧದಲ್ಲೂ ನಮಗೆ ಒಂದು ಪ್ರೇರಣೆ, ಆದರ್ಶವಾಗಿದ್ದಾರೆ. ಈಗ ತಾನೇ ಕೇಳಿದ ಶುಭ ಸಂದೇಶದಲ್ಲಿ ಸ್ವಂತ ಊರಾದ ನಜರೇತಿಗೆ ಬಂದು ಯೇಸು ಬೋಧಿಸಲು ಪ್ರಾರಂಭ ಮಾಡ್ತಾರೆ. ಆದರೆ ಅವರ ಬೋಧನೆಗೆ ಅವರು ಕಿವಿಗೊಳ್ಳಿ. ಯಾಕಂದ್ರೆ ಒಂಥರ ಅಹಂಕಾರ ಮನೋಭಾವ, ಇವರು ಆ ಬಡಗಿ ಜೋಸೆಫನ ಮಗನಲ್ಲವೇ, ಇವನು ತಾಯಿ ನೀರ್ತರಕ್ಕೆ ಬಾವಿಗೆ ಬರ್ತಾ ಇರ್ಲಿಲ್ವೇ, ತಾತ್ಸಾರ ಮನೋಭಾವ. ದೇವರೊಂದಿಗೆ ಇಟ್ಟುಕೊಳ್ಬೇಕಂತ ನಿಜವಾದ ಸಂಬಂಧ ಅಧಿಕವಾಗಬೇಕಾಗಿತ್ತು. ಯಾಕಂದ್ರೆ ಅವರು ಆ ಊರಿನಲ್ಲಿ ಹುಟ್ಟಿ ಬೆಳೆದವರಾಗಿದ್ದರು. ಅವರೊಂದಿಗೆ ಹೆಚ್ಚಿನ ಆತ್ಮೀಯತೆಯನ್ನು ಬೆಳೆಸ್ಕೊಳ್ಬೇಕಾಗಿತ್ತು, ಹೆಚ್ಚಿನ ಪ್ರೀತಿಯ ಸಲಹೆಯನ್ನು ಪಡಿಬೇಕಾಗಿತ್ತು. ಆದರೆ ಅಹಂಕಾರ ತುಂಬಿ ಹೋಗಿತ್ತು. ಆದ್ದರಿಂದಲೇ ಯೇಸುವನವರು ಕಂಡುಕೊಳ್ಳಲಿಲ್ಲ. ಬಹುಶಃ ಯೇಸು ಪ್ರಭು ಮತ್ತೊಮ್ಮೆ ಅವರ ಮನೋಧೈರ್ಯತೆಗಳನ್ನು ಬೆಳಗಿಸಲು, ಅವರ ಮನಸ್ಸಿನ ದುರಾಲೋಚನೆಗಳನ್ನು ಬಿಟ್ಟು ಸನ್ಮಾರ್ಗಕ್ಕೆ ದಾರಿ ತೋರಲು ಅವರಿಗೆ ಇಂದು ಒತ್ತಿ ಹೇಳುತ್ತಾರೆ, ನನ್ನನ್ನು ದೇವರಾತ್ಮ ನನ್ನ ಮೇಲಿದೆ, ದೀನದರ್ಜೆಯ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರು ನನ್ನನ್ನು ಅಭಿಷೇಕಿಸಿದ್ದಾರೆ. ಬಂಧಿತರಿಗೆ ಬಿಡುಗಡೆಯನ್ನ, ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು, ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು, ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳಿಸಿದ್ದಾರೆ. ಯೇಸು ಪ್ರಭು ಬಂದ ಉದ್ದೇಶ ಆ ಜನರಿಗೆ ಮತ್ತೆ ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇದ್ರು. ಆದರೆ ಈಗ ಕೊಡೆ ಬಾರಿಗೆ ಮತ್ತೊಮ್ಮೆ ಅವ್ರು ಹೇಳ್ತಾರೆ, ನಾನು ಬಂದಿರುವುದು ನಿಮ್ಮೆಲ್ಲರ ರಕ್ಷಣೆಗಾಗಿ, ಸತ್ಯ ಮಾರ್ಗವನ್ನು ತೋರಿಸುವುದಕ್ಕಾಗಿ, ನಿಮ್ಮನ್ನು ಪ್ರೀತಿಯಿಂದ ಕಾಪಾಡುವುದಕ್ಕಾಗಿ ಎಂದು ಹೇಳುವುದು ಮಾತ್ರವಲ್ಲ, ಆ ಪ್ರೀತಿಯನ್ನು ಯೇಸು ವ್ಯಕ್ತಪಡಿಸುತ್ತಾರೆ. ನಾನು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ಒಂದಾಗದ ಹೊರತು ನಿಮ್ಮ ಜೀವನಕ್ಕೆ ಅರ್ಥ ಇಲ್ಲ, ನಿಮ್ಮ ಜೀವನ ಫಲಭರಿತವಾಗಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾರೆ. ಹೌದು, ಕ್ರೈಸ್ತರ ಜೀವನ ನಮ್ಮ ಜ್ಞಾನಸ್ಥಾನದ ಮುಖಾಂತರ ಪ್ರಭುವಿನ ಮಗುವಾಗಿ ನಾವು ಅಭಿಷೇಕಿಸಲ್ಪಡುತ್ತೇವೆ. ಒಂದೊಂದು ಸಂಸ್ಕಾರದಲ್ಲಿ ಯೇಸುವಿನ ಪ್ರೀತಿಯನ್ನು ಅನುಭವಿಸುತ್ತಾ ನಾವು ಅವರೊಂದಿಗೆ ಒಂದಾಗಿ ಜೀವಿಸುವಾಗ ಅವರ ಸನ್ಮಿತ್ರರಾಗ್ತೇವೆ. ಸನ್ಮಿತ್ರರ ಪ್ರಾರ್ಥನೆಗಳನ್ನು, ಕೋರಿಕೆಗಳನ್ನು ದೇವರು ನಿರಾಕರಿಸಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನ್ನ ಸ್ನೇಹಿತ, ನನ್ನ ಒಡನಾಡಿ, ನನಗೆ ಗೊತ್ತಿರುವವನು, ನನ್ನ ಪ್ರತಿದಿನ ನನ್ನೊಂದು ಸಂಬಂಧ ಇಟ್ಕೊಳ್ಳೋವನು. ಆದ್ದರಿಂದ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಬಹಳ ಮೇಲಾಗ್ತದೆ, ನಾವು ಏನೋ ಕ್ರೈಸ್ತರಾಗಿ ಹುಟ್ಟಿದ್ದೇವೆ, ಪೂಜೆಗೆ ಹೋಗ್ತೇವೆ, ಧ್ಯಾನ ಕೂಡ ಭಾಗವಹಿಸ್ತೇವೆ, ಆದರೆ ನಿಜವಾದ ಒಂದು ಆತ್ಮೀಯತೆಯನ್ನು ನಾವು ಯೇಸುವಿನಿಗೆ ಬೆಳೆಸ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡಲ್ಲ. ಯೇಸುವನ್ನು ಅರಿತರೆ ಮಾತ್ರ ಸಾಲದು, ಯೇಸುವಿನ ಬಗ್ಗೆ ತಿಳಿದುಕೊಂಡ್ರೆ ಸಾಲದು. ಯೇಸುವಿನೊಡನೆ ಪ್ರೀತಿಯ ಸಂಬಂಧವನ್ನು ನಾವು ಬೆಳೆಸ್ಕೊಳ್ಬೇಕು, ಪ್ರೀತಿಯ ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು. ಹೇಗೆ? ಪ್ರತಿದಿನ ನಮ್ಮ ಪ್ರಾರ್ಥನಾ ಜೀವನದ ಮುಖಾಂತರ, ಪೂಜೆ ಪುರಸ್ಕಾರಗಳಲ್ಲಿ ಅರ್ಥಭರಿತ ಭಾಗವಹಿಸುವುದರ ಮುಖಾಂತರ, ಸಂಸ್ಕಾರಗಳನ್ನು ಆಗಾಗ್ಗೆ ಸ್ವೀಕರಿಸುವುದರ ಮುಖಾಂತರ ಪ್ರಭುವಿನ ಪ್ರೀತಿಗೆ ನಾವು ಪಾತ್ರರಾಗ್ತೇವೆ, ಅವರ ಆತ್ಮೀಯರಾಗಿ ನಾವು ಮಾರ್ಪಡುತ್ತೇವೆ. ಅಂತಹ ಜೀವನಕ್ಕೆ ನಮ್ಮೆಲ್ಲರಿಗೂ ಸತ್ಪ್ರೇರಣೆ
ತಾಯಿ ಮರಿಯಮ್ಮ. ನನ್ನ ಆತ್ಮ ಕರ್ತರನ್ನು ಸ್ತುತಿಸ್ತದೆ, ನನ್ನ ಜೀವ ದೇವರನ್ನು ನೆನೆದು ಸಂತೋಷದ ಆನಂದಿಸ್ತದೆ ಎಂದು ಪ್ರತಿದಿನ ಪ್ರತಿಕ್ಷಣ ಆ ತಾಯಿಯ ಬಾಯಲ್ಲಿ ಬಂದ ಪ್ರಾರ್ಥನೆ ಇದಾಗಿತ್ತು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಪ್ರೀತಿ ಸ್ವರೂಪಿ ಕರುಣಾಮಯಿ ನಮ್ಮ ಬಲಹೀನತೆಯನ್ನು ಅರಿತು ನಮ್ಮೆಲ್ಲರಿಗೂ ಆ ತಾಯಿಯ ಆಶ್ರಯಕ್ಕೆ ಸಮರ್ಪಿಸಿದ್ದಾರೆ. ದೇವರಿಗೆ ಧನ್ಯವಾದ ಸಲ್ಲಿಸೋಣ. ಅದರೊಂದಿಗೆ ನಮ್ಮೆಲ್ಲರ ಪ್ರೀತಿಯ ತಾಯಿಯ ಆದರ್ಶವನ್ನು ಮನದಲ್ಲಿಟ್ಟು ಆಕೆ ನಡೆದ ದಾರಿಯಲ್ಲಿ ನಡೆಯುತ್ತಾ ಪ್ರಭುವಿನ ಪ್ರೀತಿಗೆ ಪಾತ್ರರಾಗೋಣ. ಆ ತಾಯಿ ಎಡೆಬಿಡದೆ ನಮ್ಮನ್ನು ಕೈ ಹಿಡಿದು ಮುನ್ನಡೆಸಲಿ ಎಂದು ಆಕೆಯಲ್ಲಿ ವಿನಂತಿಸೋಣ. ಆಮೇಲೆ